ಎಸ್, ಇದು ಕರಾವಳಿಯ ಮೈನಿಂಗ್ ಮಾಫಿಯಾದ ಬಹಳ ದೊಡ್ಡ ಕತೆ. ಯಾಕಂದರೆ ಇಲ್ಲಿ ಆ ಮರಳುಗಾರಿಕೆ, ಕರಾವಳಿಯಲ್ಲಿ ಅನೇಕ ಕಡೆಗಳಲ್ಲಿ ಮರಳುಗಾರಿಕೆ ನಡೆಯುತ್ತೆ. ಮರಳುಗಾರಿಕೆ ಅನ್ನುವಂಥದ್ದು ಬಹಳ ದೊಡ್ಡ ಈ ಭಾಗದ ಸಮಸ್ಯೆ. ಅನೇಕ ಕಡೆಗಳಲ್ಲಿ ಇಂತಹ ದೂರುಗಳು ಕೇಳಿ ಬರ್ತಾ ಇದೆ. ಆದರೆ ನಾವಿವತ್ತು ತೋರಿಸ್ತಾ ಇರುವಂಥ ಸ್ಟೋರಿ, ಈ ಒಂದು ಮರಳುಗಾರಿಕೆಯ ಪರಿಣಾಮವಾಗಿ ಒಂದು ಊರೇ ನಾಶವಾಗುವಂಥ ಆತಂಕ ಇದೆ. ಬಹುತೇಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪಾವೂರು ಉಳಿಯ ಅನ್ನುವಂಥ ಒಂದು ಸಣ್ಣ ದ್ವೀಪ, ಸುಮಾರು ಈ ಹಿಂದೆ 52-53 ಕುಟುಂಬಗಳು ವಾಸ ಆಗಿತ್ತು. ಆದರೆ ಈ ರೀತಿಯಾದಂಥ ಸಮಸ್ಯೆಗಳ ಕಾರಣಕ್ಕಾಗಿ ಸದ್ಯಕ್ಕೆ ಈಗ ಒಂದು 35-40 ಕುಟುಂಬಗಳು ಇಲ್ಲಿ ವಾಸವಾಗಿದೆ. ಆದರೆ ಈ ಭಾಗದಲ್ಲಿ ನಡೀತಾ ಇರುವಂತಹ ಬಹಳ ದೊಡ್ಡ ಮರಳುಗಾರಿಕೆ, ಅಂದ್ರೆ ದ್ವೀಪವನ್ನೇ ಕೊರೆದು ನಡೆಸ್ತಾ ಇರುವಂತಹ ಮರಳುಗಾರಿಕೆಯ ದಂಧೆ ಏನಿದೆ, ಆ ದಂಧೆಯ ಕಾರಣಕ್ಕಾಗಿ ಈ ಗ್ರಾಮದ ಈ ಒಂದು ಭಾಗದ ಜನ ಏನಿದ್ದಾರೆ ಅವರು ಬಹಳ ಆತಂಕಕ್ಕೊಳಗಾಗಿದ್ದಾರೆ. ಯಾವಾಗ ಅವರ ಇಡೀ ಊರು ನಾಶವಾಗಿ ಹೋಗುತ್ತೋ ಅನ್ನುವಂಥ ಬಹಳ ದೊಡ್ಡ ಆತಂಕ ಇದೆ. ನಮ್ಮ ಜೊತೆಗೆ ಆ ಒಂದು ಪಾವೂರು ಉಳಿಯ ಆ ಒಂದು ಕುದ್ರು ಅನ್ನುವಂಥದ್ದು ದ್ವೀಪ ಪ್ರದೇಶ. ನಾನು ಇದಕ್ಕಿಂತ ಮೊದಲು ಒಂದು ಎಕ್ಸಾಂಪಲ್ ನಿಮಗೆ ಕೊಡಬೇಕು. ಯಾಕಂದ್ರೆ ನಾವು ಕಳೆದ ಅನೇಕ ವರ್ಷಗಳ ಹಿಂದೆ ಕೂಡ ಇಲ್ಲಿನ ಒಂದು ಜನರೇ ಇಲ್ಲಿ ಒಂದು ಬ್ರಿಡ್ಜ್ ಅನ್ನ ಕಟ್ತಾರೆ, ಸೇತುವೆಯನ್ನ ಕಟ್ಟಿ ಅವರ ಊರಿಗೆ ಸಂಪರ್ಕ ಸಾಧಿಸ್ತಾರೆ ಅನ್ನುವಂತಹ ಸ್ಟೋರಿಗಳನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ಪ್ರಸಾರ ಮಾಡಿತ್ತು. ಅದೇ ಊರಲ್ಲಿ ಈಗ ನಾವಿರುವಂತದ್ದು. ಯೋಗ್ಯತೆಗೆ ಒಂದು ವ್ಯವಸ್ಥೆ, ಆಡಳಿತ ವ್ಯವಸ್ಥೆಗೆ ಇವರಿಗೆ ಒಂದು ಬ್ರಿಡ್ಜ್ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇವರ ಸಮಸ್ಯೆಗೂ ಕೂಡ ಅವರಿಗೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಸಾಧ್ಯ ಆಗೋದು. ಹಾಗಾದ್ರೆ ಏನ್ ಸಮಸ್ಯೆ ಇದೆ ಅನ್ನುವಂಥದ್ದನ್ನ ಕೇಳೋಣ. ಸರಿಗ ಇಲ್ಲಿನ ಮರಳುಗಾರಿಕೆ, ಮರಳು ದಂಧೆಯ ಬಗ್ಗೆ ನಿಮಗೆ ಇರುವಂತ ಮಾಹಿತಿ? ನನಗೆ ಇರುವ ಮಾಹಿತಿ ಅಂದರೆ, ಈಗ ಮುಂಚೆ ಇಲ್ಲಿ ಮರಳುಗಾರಿಕೆ ಇರಲಿಲ್ಲ. ಆವಾಗ ನಾನು ಸಣ್ಣವನಾಗಿದ್ದೆ, ನಾನು ಶಾಲೆಗೆ ಹೋಗ್ತಿದ್ದೆ. ಅಡ್ಯಾರ್ನಿಂದ ನಮ್ಮ ಊರಿಗೆ ಬರಲಿಕ್ಕೆ ಮತ್ತು ಊರಿನಿಂದ ಆಚೆ ಕಡೆಗೆ ಹೋಗಲಿಕ್ಕೆ ನಾವು ಪ್ಯಾಂಟ್ ಅಥವಾ ವಸ್ತ್ರಗಳನ್ನ ಮೇಲೆ ಮಾಡಿ ನಡೆ ತಗೊಂಡು ಹೋಗ್ತಿದ್ದೆವು. ಸಾಧಾರಣ ಅರ್ಧ ನದಿಯವರೆಗೆ, ಈಗಿನ ನದಿ ಅಂದರೆ ಎಷ್ಟು ಅಗಲವಾಗಿದೆ, ಆಗ ಅರ್ಧದಷ್ಟು ಇಲ್ಲಿ ಮರಳು ಇತ್ತು. ಅದನ್ನು ಎಲ್ಲ ಕೊರೆಕೊಂಡು ಹೋಗಿ ಇಷ್ಟು ದೊಡ್ಡ ಆಳ ಮಾಡಿದ್ದಾರೆ, ಇಷ್ಟು ಅಗಲವಾಗಿ ಮಾಡಿದ್ದಾರೆ. ಹಾಗಿರುವಾಗ ಈಗ ಎಷ್ಟೋ ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೇವೆ. ಅದನ್ನು ಕೊಂಡೋಗಿ ಇಷ್ಟು ದೊಡ್ಡ ಆದರೆ ನಮ್ಮ ಊರಿನ ಸುತ್ತ ಇಷ್ಟು ಮರಳು ಇತ್ತು, ಅದನ್ನು ಈಗ ನಮಗೆ ಕಾಣುವುದೇ ಇಲ್ಲ. ಎಲ್ಲರೂ ನಾಶ ಮಾಡಿಕೊಂಡು ಹೋಗಿ ಊರನ್ನೇ ಈಗ ಅಗೆಯಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಸುಮಾರು ಒಂದು 7-8 ವರ್ಷಗಳ ಹಿಂದೆ ನಾವು ತುಂಬ ಈ DC ಹತ್ರ ಅಥವಾ ಪೊಲೀಸ್ ಇಲಾಖೆಗೆ, ಗಣಿ ಇಲಾಖೆಗೆ ಎಲ್ಲ ಹೋರಾಟ ಮಾಡಿ ಯಾರು ಮುಂಚೆ ಬರ್ತಿದ್ದರು, ಒಮ್ಮೆ ಬಂದು ಹೋಗ್ತಾರೆ, ಪುನಃ ಹಾಗೆ ನಡೀತಾ ಇದೆ. ಹಾಗಾದರೆ ನಮಗೆ ಯಾರು ರಕ್ಷಣೆ ಕೊಡುವುದಂತೇಳಿ ನಾವು ಕೇಳಿದ್ದೇವೆ. ನಮಗೆ ರಕ್ಷಣೆ ಕೊಡುವವರು ಯಾರು ಅಂತೇಳಿ ಕೇಳಿದ್ದೇವೆ. ಆಮೇಲೆ ನಾವು ಆಗಿನ DC AB ಇಬ್ರಾಹಿಂ ಅವರು ಇರುವಾಗ ಅವರು ಸ್ವತಃ ಇಲ್ಲಿ ಭೇಟಿ ನೀಡಿ ನಮ್ಮ ಸ್ಥಳಕ್ಕೆ ಅವರು ಈ ಎಲ್ಲ ನಮ್ಮ ದ್ವೀಪವನ್ನು ಸುತ್ತ ನೋಡಿ ಅವರೊಂದು ಹಂತಕ್ಕೆ ಬಂದರು. ಈ ದ್ವೀಪದ ಸುತ್ತ 1 ಕಿಲೋಮೀಟರ್ನವರೆಗೆ ಮರಳುಗಾರಿಕೆ ಆಗಬಾರದೆಂದು ಅವರು ಒಂದು ನಿಷೇಧಾಜ್ಞೆಯನ್ನು ಹೊರಡಿದರು. ಇಲ್ಲಿ ಸಹ್ಯಾದ್ರಿ ಕಾಲೇಜಿನ ಹಿಂಭಾಗದಕ್ಕೆ, ಮತ್ತು ಒಂದು ಒಳಚೀಲದಕ್ಕೆ, ಮತ್ತು ಒಂದು ಅಲ್ಲಿ ಆಚೆ ಗಾಡಿಗದ್ದದಕ್ಕೆ ಅಂತೇಳಿ ಅಲ್ಲಿ ಈಗ ಮರಳುಗಾರಿಕೆ ಸ್ವಲ್ಪ ಮಟ್ಟಿಗೆ ಬಂದಾಯಿತು. ಪುನಃ ಹಾಗೆ ಶುರು ಮಾಡಿದರು. ನಾವು ಪದೇ ನಾವು ಇದುವೇ ಕೆಲಸ, ನಮ್ಮ ಕೆಲಸವನ್ನು ಬಿಟ್ಟು ನಾವು ಕಚೇರಿಗಳಿಗೆ ನಾವು ಅಲೆದಾಡಬೇಕಾಗ್ತದೆ. ಹಾಗಿರುವಾಗ ನಾವು ಈಗ ಪುನಃ ಒಂದು 7-8 ವರ್ಷದ ಹಿಂದೆ ಇದು ಎಲ್ಲ ಬಂದಾಗಿತ್ತು. ಸ್ವಲ್ಪ ಯಾರು ಕಳೆದುಕೊಂಡು ಹೋಗ್ತಿದ್ದರು. ಅದು ಈಗ ಬಿಟ್ಟು ಈಗ ನಮ್ಮ ಊರನ್ನೇ ಅಗೆದುಕೊಂಡು ಹೋಗಲಿಕ್ಕೆ ಶುರು ಮಾಡಿದ್ದಾರೆ. ಊರಂದರೆ ಯಾವ ರೀತಿಯಲ್ಲಿ ಅಗೆದಿದ್ದಾರೆ ಅಂತ ಹೇಳಿದರೆ ನಿಮಗೆ ಇದು ಕಣ್ಣಾರೆ ನೋಡಿದರೆ ಗೊತ್ತಾಗ್ಬೋದು. ಅದಲ್ಲದೆ ನಮ್ಮ ಸಮಸ್ಯೆಗಳು ಏನೆಂದರೆ, ಇಲ್ಲಿ ಒಂದು ಸಂಪರ್ಕ ಸೇತುವೆ ಸಹ ಇಲ್ಲ. ಬೇಸಿಗೆಗಾಲದಲ್ಲಿ ನಾವೇ ಒಂದು ಮಾಡಿ ಒಂದು ಸೇತುವೆಯನ್ನು ಈಗ ಮಾಡುತ್ತಿದ್ದೇವೆ. ಅದು ಸ್ವಲ್ಪ ಸಮಯಕ್ಕೆ ಮಾತ್ರ. ಯಾಕೆಂದರೆ ಒಂದು ಮಳೆಗಾಲದಲ್ಲಿ ನಮಗೆ ಅದು ಆಗುವುದೇ ಇಲ್ಲ, ಯಾಕೆಂದರೆ ಅದು ಕೊಚ್ಚಿ ಹೋಗ್ತದೆ, ಅದನ್ನು ತೆಗೆಯಬೇಕಾಗ್ತದೆ. ಒಂದು ನವೆಂಬರಲ್ಲಿ ನಾವು ಅದನ್ನು ಹಾಕ್ತೇವೆ. ಹಾಗೆ ಸಾಧಾರಣ ಒಂದು ಜೂನ್ ತಿಂಗಳು ಬರುವಾಗ ಅದನ್ನು ತೆಗೆದಿಡ್ತೇವೆ ಎಲ್ಲ. ಅದು ನಮಗೆ ಎಷ್ಟೋ ಸಲ ನಾವು ಬೇಡಿಕೆಯನ್ನು ಮಾಡಿದ್ದೇವೆ. ಸರ್ಕಾರ, ನಮ್ಮ ಶ್ರೀ UT ಖಾದರ್ ಅವರ ಹತ್ರ ಸಹ ನಮ್ಮ ಸಮಸ್ಯೆಗಳನ್ನು ಹೇಳಿದ್ದೇವೆ. ಅವರು ನಮಗೆ ಭರವಸೆಯನ್ನು ನೀಡಿದವರು. ಈ ತನಕ ಅದು ನೆರವೇರಲಿಲ್ಲ. ಈಗ ನಮಗೆ ನಮ್ಮಷ್ಟಕ್ಕೆ ನಾವು ನಮ್ಮ ಜನಜೀವನವನ್ನು ತೆಗಿಲಿಕ್ಕೆ ಇಲ್ಲಿ ನಮ್ಮ ಊರಲ್ಲಿ ನಮಗೆ ನಿಲ್ಲಲಿಕ್ಕೆ ಬಿಡುವುದಿಲ್ಲ. ನಮಗೆ ಒಂದು ನಿದ್ದೆ ಸರಿ ಬರದಂತೆ ಮಾಡಿದ್ದಾರೆ. ಯಾಕೆಂದರೆ ಆ ಥರ ನಮ್ಮ ಈ ಊರನ್ನು ಅಗೆದುಕೊಂಡು ಹೋಗ್ತಾ ಇದ್ದಾರೆ. ಸಾಧಾರಣ ಒಂದು 100-200 ದೋಣಿಗಳು ಇಡೀ ರಾತ್ರಿ. ಅದಕ್ಕೆ ಅವರಿಗೆ ಪರವಾನಿಗೆ ಇಲ್ಲ, ಏನೂ ಇಲ್ಲ. ಅದಕ್ಕೆ ಅವರಿಗೆ ಯಾರು ಕೇಳುವವರು ಇಲ್ಲವ, ಅಥವಾ ನಮ್ಮ ಏನು ಕರುಣೆ ಇಲ್ಲವ ಅವರಿಗೆ, ಯಾರು ನಮ್ಮನ್ನು ಸಾಯಿಸ್ತಾರೆ ಅಂತೇಳಿ ನಮಗೆ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ಕಣ್ಣಾರೆ ನೋಡಿ ನಮಗೆ ಸೂಕ್ತ ಪರಿಹಾರ ಕೊಡಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಸರಿ, ನಮ್ಮಲ್ಲಿ ಗಣಿ ಇಲಾಖೆಗಳಂತ ಇದೆ, ಪೊಲೀಸರಿದ್ದಾರೆ, ಅಧಿಕಾರಿಗಳಿದ್ದಾರೆ. ಅವರಿಗೆ ದೂರು ಕೊಟ್ಟಿಲ್ಲ, ಅವ್ರು ಬರೋದಿಲ್ವಾ, ನೋಡೋದಿಲ್ವಾ? ಎಂಕುಲು ಪಂಡ ಇತ್ತು ಮೂಲು ಇಲ್ಲಿ ಒಂದು ದೀಪ ಎಂಕಲ್ನ 80 ಎಕರೆ ಜಾಗ ಉಂಡು. 80 ಎಕರೆ ಜಾಗಡು ಎಂಕಲ್ ದಾಲ ಸೌಲಭ್ಯ ಇನಿಮುಟ್ಟಾದ ದಿಕ್ಕದಿಜ್ಜಿ ಮುಳ್ಳು ಏರೆಗಳ ದಿಕ್ಕು ಜನಪತ್ತ ನಾಲೆಟ್ಟು ಬೊಲ್ಲವೇದಿನಿಟ್ಟು ಪೂರ ನಿಷೇಧ ಆದ ಹೋತಿತ್ತು. 5 ಪಕ್ಕ ಎಂಕುಲು
ಉದ್ಬೇತ್ ಮಲ್ತದೆ ಎಂಕುಲು ಕಟ್ಟದಿನ ಇಲ್ಲೊಂದು ಬುರ ಈತ ಮಲ್ಲ ಏರಿಯೋಡು ಎಂಕಲೆಗೆ ಒಂಜಿ ಬೋಡ್ತೀನಿ ದಾಬಂಡ ಸರಕಾರೋಡು ಎಂಕುಲು ಆರ್ಬಲ್ನ ಕಡೆ ಎಂಕುಲು ಡಿಸಿನ ಕೈತಾಡಿಗೆ ಪೊಲೀಸ್ ಇಲಾಖೆಗೆ ಬೊಕ್ಕ ಕಲ್ಲಪ್ಪಗು ಐದು ಬೊಕ್ಕ ದನಿ ಇಲಾಖೆಗೆ ಎಂಕುಲು ಅಕ್ಕಲ್ನ ಕೈಟ್ ಲೆಟ್ರ್ ಕೊರಿಯ ಮುರಾಣಿ ಎಂಕುಲು ಬೈನ ತಿಂಗಳು 31 ತಾರೀಕು ಡೀಡಿದಾಗ ಒಂದು ಪಾತೇರಿಯ ಓಲು ಗಣಿ ಇಲಾಖೆಡು ಆರ್ಲ ಪಂಡೇರಿ ಎಂಕುಲು ತೂಪ ಪಂತಿನತ್ತಂದೆ ತೂಪಿನಂಡ ಸರಕಾರ ಎಂಕಲೆಗೆ ದಾಲ ಸೌಲಭ್ಯ ಇಜ್ಜಿಂದಂಡ ಎಂಕುಲು ಮುಲ್ಪ ಎಂಚ ಬದುಕುಣು ಬದುಕೊಡಂಡ ಎಂಕಲು ಸರಕಾರನೇ ಎಂಕಲೆಗೆ ಭದ್ರಾತಿ ಕೊರಡು ನೆಟ್ಟು ಇತ್ತ ಮುರಾಣಿಂಚ ಕೊರ್ಪಿನಂಡ ಅಕುಲು ಭದ್ರಾತಿ ಕೊರ್ಪಿನ ಅಕುಲಂಡ ಎಂಕುಲು ಈತ ಮನೆ ಕೊರ್ನಾಗ ಒಂಜಿ ಬತ್ತದು ಮುಲು ಬತ್ತ ತೂಪುಜರೆ ದಯತು ಈಜೇರು ನಿಖಿಲು ಮಿನಿ ಉಂತಾಯಿರ ಪೋಪುನಾಂಡ ನಿಕ್ಲೆ ನಮಗೆ ದಿಕ್ಲೆ ಬೆದರಿಕೆ ಬಾಡಿನಂಚಿಂದ ಅದು ನಡ್ಕೊಂಡು ಎಂಕಲೆಗೆ ಬೋಡ್ತಿ ನಾವು ಎಂಕಲೆ ದಯಪಂಡ ಸರಕಾರ ಎಂಕಲೆಗೆ ಕೊರ್ತುಂಡು ಎಂಕಲೆ ಮಂಡಲ ಪಂಚಾಯತಿ ಉಂಡದೆ ಈ ದೀಪ ಕೊಂಚ ಮಂಡಲ ಪಂಚಾಯತಿ ಉಂಡು ಪಂಚಾಯತಿ ಇತ್ತಿನದಕ್ಕ ಎಂಕಲೆಗೆ ಸರಕಾರ ಸಪೋರ್ಟ್ ಕೊರಡ್ಚೆ ಕೊರಡ ಬರ್ಚೆ ಕೊರಡು ಅಪಂದನ ಮಕ್ಕಳು ಈತ ಎಂಕುಲು ಮನವಿ ಕೊರ್ನಾಗ ಮುಕ್ಕುಲು ದಾಯ ಎಂಕಲ್ನ ಕೈತಡೆ ಬರ್ಪುಜೇರು ಎಂಕಲೆಗೆ ಬೋಡ್ತಿ ನಾವು ಎಂಕುಲು ಈತ ಮಲ್ಲ ಈತ ತುಂಡುಡು ಈತ ಇಲ್ಲಿಪ್ಪುಣಗ ಮುಕ್ಕಲಿಗೆ ಒಂಜಿ ಬರ್ತದೆ ಸರಕಾರಕ್ಕೆ ಒಂಜಿ ಬರ್ತದೆ ತೂವಲ್ಯತೆ ಮಕ್ಕಳು ರಾತ್ರಿ ಎರಡು ಬರ್ಪಿನಿ ದಕ್ಕೆ ಎರಡು ಬರ್ಪಿನಿ ಗುರುವಾರ ದಿನ ಅಕ್ಕಲೆಗೆ ರಜೆ ಏರೆಗೆ ಪೊಯ್ಯದೆಪ್ಪುಣ ಅಕ್ಕಲೆಗೆ ಇಂದು ಎಂಕ್ಲೆ ಸ್ಪಷ್ಟ ಗೊತ್ತುಂಡು ಗುರುವಾರ ದಿನ ರಜೆ ತಾನಿ ದಣಿ ಲೆಕ್ಕದ ಅಕ್ಕಲು ಬತ್ತದ ಮುಕ್ಲೇನು ACPನು ಬತ್ತದ ಲೆತ್ತ 16 ಗಂಟೆ ಬತ್ತದ ಲೇಯಿ ದಿನ ತೂತಿನಲ್ಲ ಗೊತ್ತುಂಡು ಎಂಕ್ಲೆಗೆ ಅವಲ ಓಡ್ತಾನೆ ಎಂಕ್ಲು ಪುರುಪ್ ಮಲ್ಪ ಓಡ್ತಾನೆ 16 ತಾರೀಕಿಗೆ ಎಂಕ್ಲು ACಗೆ ಪಾತಿರ್ದ ಅರ್ನ ರೂಮ್ ಇಡ್ಬೋದು ಅಯ್ನ ಎಂಚಿನ ನಮ್ಮ ಮಲ್ಪ ಮಂತೀರಿ 13 ತಾರೀಕಿಗೆ ದಣಿ ಲೆಕ್ಕ ತಗೊಳ್ಳು ರಾತ್ರಿ 16 ಗಂಟೆಗೆ ಅರಲ್ಲಿ 90 ಮಕ್ಕಳೇ ಪಗೆಯಲ್ಲಿ ಬರ್ರಿ ಅಪ್ಪಜೆ ಬರ್ಪಿನ ಮಕ್ಕಳು ಪಗೆಯಲ್ಲಿ ಬತ್ತದು ಓಡು ಸರಕಾರ ಪಂಪಿನ ಐಕ್ ಮಕ್ಕಳು ಇಲ್ಲ ಆಫೀಸಲ್ಲ ಕುಲ್ಲೊಂದು ರಾತ್ರಿ ಏರೇನು ಕಲ್ವೇರೇನು ಬತ್ತಿರಲಿ ತವಾರ್ಪಿನ ಮಕ್ಕಳು ಬರಡಿ ಈಡೆಗೆ ಬರ್ತಾರೆ ಎಂಡ ಕ್ಯಾನಾಡು ಈ ಪಾವ್ರು ಉಳ್ಳಾಡು ಎಂಕುಲು ಉಪ್ಪುಣು ಎಂಕಲ ಕ್ಯಾನಾಡು ಬತ್ತದು ಏರು ಕ್ಯಾನಾಡು ದಣಿ ಲೆಕ್ಕ ತಗೊಳ್ಳು ಕ್ಯಾನಾಡು ಡಿ ಇಜ್ಜರೆ ಡಿದಾಗಿ ಈಗ ಡಿ ಬೇಲೆದಾಗಿ ಕೊಡ್ತೀನಿ ಮೇಡಮ್. ಈಗ ಇನ್ನೊಂದು ತುಂಬ ಇದು ಕೇಳ್ಪಟ್ಟೆ ನಾನು, ಇಲ್ಲಿ ಬೆದರಿಕೆಗಳನ್ನು ಹಾಕ್ತಾರೆ, ಇಲ್ಲಿನ ಜನ ಅದನ್ನು ವಿರೋಧ ಮಾಡಿದರೆ ಅದು ಇದು ಮಾಡ್ತಾರೆ, ಏನಾಗ್ತಾ ಇದೆ ಇಲ್ಲಿ ಮರಳು ದಂಧೆಯಲ್ಲಿ ಯಾರು ನಮ್ಮ ಗಂಡಸರು ಎದುರೋದ್ರೆ ಅವರಿಗೆ ಒಡಿಲಿಕ್ಕೆ ಬರ್ತಾರೆ. ಹಾಗಾಗಿ ನಮ್ಮ ಗಂಡಸರು ಎದುರೋಗ್ಲಿಕ್ಕೆ ಎದರ್ತಾರೆ. ಹಾಗೆ ನಾವು ಹೆಂಗಸರು ಎದುರೋಗ್ತೇವೆ, ಯಾಕೆಂದರೆ ನಾವು ಧೈರ್ಯಪಟ್ಟು ಎದುರೋಗ್ತೇವೆ. ನಮ್ಮ ಮೈಗೆ ಕೈ ಹಾಕಿದರೆ ನಾವು ಬಿಡುವುದಿಲ್ಲ ಅವರನ್ನು. ಈ ಥರ ಮಾಡಿದರೆ ನಾವು ಎಲ್ಲಿ ಹೋಗೋದು ಸರ್? ನಮ್ಮ ಮಕ್ಕಳನ್ನು ಇಟ್ಕೊಂಡು ಅವರಿಗೆ ವಿದ್ಯಾಭ್ಯಾಸ ಕೊಡೋದಾ, ಅವರಿಗೆ ನಾವು ಒಟ್ಟಿಗೆ ತಿನ್ನೋದಾ, ಅವರ ಔಷಧಿಗೆ ಮದ್ದು ಮಾಡೋದಾ, ಅದು ಎಂತ ಮಾಡೋದು? ನಾವು ಯಾವುದಾದ್ರು ತರಲಿಕ್ಕೆ ಹೋದರೆ ಆ ಸೈಡ್ ಹೋಗಬೇಕು, ಪರಂಗಿಪೇಟೆ ಅಲ್ಲ ಮಂಗಳೂರಿಗೆ ಹೋಗಬೇಕು. ಒಂದು ಸೂಜಿ ತರೋದಾದ್ರೆ ಸಹ ಮಂಗಳೂರಿಗೆ ಹೋಗಬೇಕು. ಈ ಥರ ಮಾಡಿದರೆ ನಾವು ಏನು ಮಾಡಬೇಕು? ನಮಗೆ ಒಂದು ಮನೆ ಕಟ್ಟಲಿಕ್ಕೆ ಸಮೇತ ನಮ್ಮ ಹತ್ರಲ್ಲಿ ಸಾಧ್ಯವಿಲ್ಲ. ನಾವು ಮಾಡೋದು ಒಂದು ಕೂಲಿ ಕೆಲಸ. ಅದರಲ್ಲಿ ನಾವು ಒಂದು ಮನೆ ಕಟ್ಟುವುದಾ ಅಲ್ಲ ಏನು ಮಾಡೋದು? ಈ ಥರ ಇವರು ದಂಧೆ ಮಾಡಿದರೆ ಇವರು ಅಗೆದಗೆದು ಕೊಂಡೋಗ್ತಿದ್ದಾರಲ್ಲ ಸರ್ ಮರಳನ್ನು. ಇವರನ್ನು ಯಾರು ಕೇಳುವವರು ಇಲ್ವಾ? ಅಧಿಕಾರಿಯವರು ಇಲ್ವಾ? DC ಇಲ್ವಾ? ಗಣಿಗಾರಿಕೆ ಇಲ್ವಾ? ಇಲ್ಲ, ಯಾರು ಇಲ್ವಾ ನಮ್ಮನ್ನು ಕೇಳುವವರು? 100 ವರ್ಷಗಳ ಇತಿಹಾಸ ಇರುವಂಥ ಒಂದು ದ್ವೀಪ ಇಲ್ಲಿ. ನಿಮಗೆ ಗೊತ್ತಿದ್ದಾಗ ಒಂದು ಎಷ್ಟು ಎಕರೆ ನಾಶ ಆಗಿರ್ಬೋದು ಇವರಿಂದ? 80 ಎಕರೆ ಇದ್ದದ್ದು ಈಗ 40 ಎಕರೆಗೆ ಬಂದು ಇದೆ ಸರ್. 40 ಎಕರೆಯಲ್ಲಿ ನಾವು ಇಲ್ಲಿ ವಾಸವಾಗಿದ್ದೇವೆ. ಅದರಲ್ಲಿ 52 ಮನೆ ಇದ್ದಲ್ಲಿ 40 ಮನೆಯವರು ಈ ಕಾರಣಕ್ಕಿಂತ ಓಡಿ ಹೋಗಿದ್ದಾರೆ. ನಮ್ಮಂಥವ್ರು ಬಡವರು ಇಲ್ಲಿದ್ದಾರೆ. ಈಗ ನಾವು ಎಲ್ಲಿ ಹೋಗುವುದಂತ ಇವರು ಉತ್ತರ ಕೊಡಲಿ ನಮಗೆ. ಅವರು ಹಗಲಲ್ಲಿ ಇಡೀ ರಾತ್ರಿ ಹಗಲು ಮರಳು ತೆಗಿತಾರೆ ಇಲ್ಲಿ. ಹಗಲಲ್ಲಿ ತೆಗಿರಿ, ಗಣಿಗಾರಿಕೆ ಅವರು ಪವರ್ ಕೊಟ್ಟ ಮೇಲೆ ಇವರು ಹಗಲಲ್ಲಿ ತೆಗಿಲಿ. ಇವರು ಕಳ್ಳತನ ಮಾಡಿ ರಾತ್ರಿ ಯಾಕೆ ತೆಗೆಯುವುದು? ಅಲ್ಲಿ ಒಂದು ಮುಸ್ಲಿಮ್ಸ್ ಗಂಡಸು ಹೇಳುತ್ತಾರಂತೆ, ನಾವು ವೈದ್ಯವನ್ನು ತೆಗೆದುಕೊಂಡು ಹೋಗ್ತೇವೆ, ಈ ಊರಿನವನ್ನು ನಾಶ ಮಾಡ್ತೇನೆ, ಏನು ಮಾಡ್ತಾರೆ ನೋಡುವ ಅಂತ. ಇವರು ಯಾರಿಗೆ ಚಾಲೆಂಜ್ ಆಗ್ತಿದ್ದಾರೆ? ಈ ಗಮನವನ್ನು UT ಖಾದರ್, DC, ಗಣಿ ಅಧಿಕಾರಿ, AC, ಕಮಿಷನರ್ ಎಲ್ಲರೂ ಇದರ ಗಮನಕ್ಕೆ ತರಬೇಕು. ಇದಿಷ್ಟು ಇದು ಗ್ರಾಮಸ್ಥರ ಮಾತು. ಅವರಲ್ಲಿ ನಿಜಕ್ಕೂ ಕೂಡ ಆಕ್ರೋಶ ಇದೆ. ಯಾಕಂದರೆ ಈ ಆಕ್ರೋಶಕ್ಕೆ ಕಾರಣಗಳು ಕೂಡ ಇರುವಂಥದ್ದು. ಸಾಕಷ್ಟು ವರ್ಷಗಳಿಂದ ಮತ ಚಲಾವಣೆ ಮಾಡ್ತಾ ಇದ್ದಾರೆ. ಮತ ಚಲಾವಣೆ ಮಾಡಿದಾಗ ಒಬ್ಬ ಜನಪ್ರತಿನಿಧಿ ಇರ್ತಾರೆ, ಅವರು ಇದನ್ನು ನೋಡಬೇಕು. ಸ್ವತಃ ಸ್ಪೀಕರ್ UT ಖಾದರ್ ಅವರ ಕ್ಷೇತ್ರ, ಅದರ ಜೊತೆಗೆ ಜಿಲ್ಲಾಧಿಕಾರಿಗಳು, ಗಣಿ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ಇದ್ರೂ ಕೂಡ ಅವರ ಜೊತೆಗೆ ಶಾಮೀಲಾಗಿದ್ದಾರೆ ಅನ್ನುವಂಥ ಗಂಭೀರವಾದ ಆರೋಪಗಳು ಇರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.